ಮೊದಲನೆಯ ಪ್ರಶ್ನೆ, ಯಾವುದನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ? ಎ ಹುಬ್ಬಳ್ಳಿ, ಬಿ ಹಾಸನ, ಸಿ ಬೆಳಗಾವಿ, ಡಿ ಮೈಸೂರು ಜಿಲ್ಲೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳಗಾವಿಯನ್ನ ಕುಂದಾನಗರಿ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಮಾಲ್ಗುಡಿ ಡೇಸ್ ಅನ್ನ ರಚಿಸಿದವರು ಯಾರು? ಎ ಶಿವರಾಮ್ ಕಾರಂತರು, ಬಿ ದ ರಾ ಬೇಂದ್ರೆ, ಸಿ ಕುವೆಂಪು, ಡಿ ಆರ್ ಕೆ ನಾರಾಯಣ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ ಕೆ ನಾರಾಯಣ್. ಮೂರನೆಯ ಪ್ರಶ್ನೆ, ಯಾವ ಜ್ಯೂಸ್ ದೇಹದ ಸೌಂದರ್ಯವನ್ನು ವೇಗವಾಗಿ ಹೆಚ್ಚು ಮಾಡುತ್ತದೆ? ಎ ಆಪಲ್ ಜ್ಯೂಸ್, ಬಿ ಕ್ಯಾರೆಟ್ ಜ್ಯೂಸ್, ಸಿ ಮುಲ್ಲಂಗಿ ಜ್ಯೂಸ್, ಡಿ ಬೀಟ್ರೋಟ್ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್. ನಾಲ್ಕನೆಯ ಪ್ರಶ್ನೆ, ಹೆಚ್ಚಾಗಿ ಹೊಟ್ಟೆ ನೋವು ಇದ್ದರೆ ನಾವು ಯಾವುದನ್ನು ಸೇವನೆ ಮಾಡಬಾರದು? ಎ ಆಲ್ಕೋಹಾಲ್, ಬಿ ಸಿಗರೆಟ್, ಸಿ ಮಜ್ಜಿಗೆ, ಡಿ ಹಾಲಿನ ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹಾಲನ್ನು ಸೇವನೆ ಮಾಡಬಾರದು. ಇನ್ನು ಐದನೆಯ ಪ್ರಶ್ನೆ, ಯಾವ ಆಹಾರವನ್ನು ಹೆಚ್ಚಾಗಿ ತಿನ್ನುವುದರಿಂದ ಮುಖದಲ್ಲಿ ಮೊಡವೆಗಳು ಉಂಟಾಗುತ್ತವೆ? ಎ ಆಲ್ಕೋಹಾಲ್, ಬಿ ಹಣ್ಣುಗಳು, ಸಿ ಸಿಹಿ ಪದಾರ್ಥ, ಡಿ ಮಾಂಸವನ್ನು ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಹಿ ಪದಾರ್ಥ ಸೇವನೆಯಿಂದ. ಆರನೆಯ ಪ್ರಶ್ನೆ, ಮನುಷ್ಯರ ರಕ್ತವನ್ನು ನಾವು ಎಷ್ಟು ದಿನಗಳ ಕಾಲ ಸಂಗ್ರಹಿಸಿಡಬಹುದು? ಎ 45 ದಿನ, ಬಿ 60 ದಿನ, ಸಿ 50 ದಿನ, ಡಿ 90 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 45 ದಿನಗಳು. ಏಳನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬೆಳಕಿಗೆ ತಂದ ಮೊಟ್ಟ ಮೊದಲ ರಾಜ ಯಾರು? ಎ ರಾಷ್ಟ್ರಕೂಟರು, ಬಿ ಟಿಪ್ಪು ಸುಲ್ತಾನ್, ಸಿ ಹೊಯ್ಸಳರು, ಡಿ ಚಾಲುಕ್ಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ಎಂಟನೆಯ ಪ್ರಶ್ನೆ, ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ BP ಸಮಸ್ಯೆ, ಸಿ ಮಧುಮೇಹ ಸಮಸ್ಯೆ, ಡಿ ಅಜೀರ್ಣ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ. ಒಂಬತ್ತನೆಯ ಪ್ರಶ್ನೆ, ಹೆಚ್ಚಾಗಿ ಡ್ಯಾಂಡ್ರಫ್ ಸಮಸ್ಯೆ ಬರಲು ಮುಖ್ಯ ಕಾರಣವೇನು? ಎ ಶಾಂಪೂ ಬಳಸುವುದರಿಂದ, ಬಿ ತಲೆಗೆ ಬಟ್ಟೆ ಕಟ್ಟುವುದರಿಂದ, ಸಿ ನೀರಿನ ಸಮಸ್ಯೆಯಿಂದ, ಡಿ ಆಹಾರದ ಪದ್ಧತಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಲೆಗೆ ಬಟ್ಟೆ ಕಟ್ಟುವುದರಿಂದ. ಹತ್ತನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನಲ್ಲಿ ಎಷ್ಟು % ನೀರು ಕಂಡುಬರುತ್ತದೆ? ಎ 99%, ಬಿ 88%, ಸಿ 75%, ಡಿ 96%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 92%. 11ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಲ್ಲುಗಳು ಬೆಳೆಯುತ್ತಲೇ ಇರುತ್ತದೆ? ಎ ಹಾವು, ಸಿ ಅಂಗಾರಚಾನ ಶಾಸ್ತ್ರ, ಸಿ ಚೇಳು, ಡಿ ಮೀನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಗಾರಚಾನ ಶಾಸ್ತ್ರ. 12ನೆಯ ಪ್ರಶ್ನೆ, ತಲೆನೋವು ಕಡಿಮೆಯಾಗಲು ಯಾವುದು ತುಂಬ ಒಳ್ಳೆಯದ್ದು? ಎ ಬಾದಾಮ್, ಬಿ ಏಲಕ್ಕಿ, ಸಿ ಲವಂಗ, ಡಿ ಪುದೀನ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಸಿ ಲವಂಗ. 13ನೆಯ ಪ್ರಶ್ನೆ, ದೇಹದಲ್ಲಿ ಏನು ಕೊರತೆಯಾದರೆ ಅತಿಯಾದ ಬೆವರಿಕೆಗೆ ತುಂಬ ಕಾರಣವಾಗುತ್ತದೆ? ಎ ಕ್ಯಾಲ್ಸಿಯಂ, ಬಿ ಸಕ್ಕರೆ, ಸಿ ವಿಟಮಿನ್ಸ್, ಡಿ ಪ್ರೋಟೀನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ಸ್ ಕೊರತೆಯಾದರೆ. 14ನೆಯ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿದೆ? ಎ ಬೆಂಗಾಲಿ, ಬಿ ಕನ್ನಡ, ಸಿ ಉರ್ದು, ಡಿ ಹಿಂದಿ ಭಾಷೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಾಲಿ ಭಾಷೆಯಲ್ಲಿದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಮಕ್ಕಳು ಬೆಳ್ಳಗೆ ಹುಟ್ಟಲು ಗರ್ಭಿಣಿಯರು ಏನನ್ನ ತಿನ್ನಬೇಕು? ಎ ಬಾದಾಮ್, ಬಿ ಆರೆಂಜ್, ಸಿ ಒಣಕೊಬ್ಬರಿ ಸೇವನೆ ಮಾಡಬೇಕು, ಡಿ ಕೇಸರಿ ಹಾಲನ್ನು ಸೇವನೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಬಾದಾಮ್ ಬೀಜಗಳು ಮತ್ತು ಆರೆಂಜ್, ಹಾಗೆ ಒಣಕೊಬ್ಬರಿ ಮತ್ತು ಕೇಸರಿ ಹಾಲನ್ನು ಕುಡಿಯಬೇಕು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.